ಇನ್ನು ಬಿಜೆಪಿ ಶಾಸಕ ಮುನಿರತ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿದೆ. ಜಾತಿ ನಿಂದನೆ ಕೇಸ್ನಲ್ಲಿ ಮುನಿರತ್ನಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಮೂರು ದಿನಗಳ ಕಾಲ ಈಗಾಗಲೇ ಪೊಲೀಸ್ ಕಸ್ಟಡಿ ಕೊಟ್ಟಿದ್ರು. ಅದಾದ ಬಳಿಕ ವಿಚಾರಣೆಗೆ ಅಥವಾ ನ್ಯಾಯಾಧೀಶರ ಎದುರುಗಡೆ ಹಾಜರುಪಡಿಸಬೇಕಾಗಿತ್ತು. ಇವತ್ತು ಹಾಜರುಪಡಿಸಿದ್ದಾರೆ. ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ಕೂಡ ಮುನಿರತ್ನಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಜಾತಿ ನಿಂದನೆ, ಅಟ್ರಾಸಿಟಿ ಕೇಸ್ ಜೊತೆಗೆ ಕೊಲೆ ಬೆದರಿಕೆ, ಲಂಚ, ಸುಲಿಗೆ ಹೀಗೆ ಅನೇಕ ಗಂಭೀರ ಆರೋಪಗಳನ್ನು ಹೊತ್ಕೊಂಡಿದ್ದಾರೆ ಬಿಜೆಪಿ ಶಾಸಕ ಮುನಿರತ್ನಗೆ ಈಗ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಮುನಿರತ್ನ ಬೇಲ್ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ನಾಳೆ ಈ ಬೇಲ್ ಅರ್ಜಿಯ ವಿಚಾರಣೆ ನಡೆಯುತ್ತೆ. 82ನೇ ಸಿಸಿಎಚ್ ಕೋರ್ಟ್ನಲ್ಲಿ ಈ ಒಂದು ಬೇಲ್ ಅರ್ಜಿಯನ್ನ ಕೈಗೆತ್ತಿಕೊಳ್ತಾರೆ. ನಾಳೆ ಅಂದ್ರೆ ಈಗಾಗಲೇ ಅವರ ಪರ ವಕೀಲರು ಜಾಮೀನು ಅರ್ಜಿಗೂ ಕೂಡ ಅಪ್ಲೈ ಮಾಡ್ಕೊಂಡಿದ್ದಾರೆ. ಆ ಜಾಮೀನು ಅರ್ಜಿಯ ವಿಚಾರಣೆಯನ್ನು ನಾಳೆ ಮಾಡ್ತಾ ಹೋಗ್ತಾರೆ. ಸದ್ಯಕ್ಕೆ ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ಮುನಿರತ್ನರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಒಟ್ಟು 14 ದಿನಗಳ ಕಾಲ ಅಂದ್ರೆ ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ. ಇನ್ನು ಈ ಜಾಮೀನು ಅರ್ಜಿ ಅಂತ ಬಂದಾಗ ನಾಳೆ ಈ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ಆಗುತ್ತೆ. ಈಗಾಗಲೇ ಚೆಲುವರಾಜು ಅವರು ಕೊಟ್ಟಿರುವಂತಹ ಕಂಪ್ಲೇಂಟು ಜೊತೆಗೆ ಇವರ ವಿರುದ್ಧ ಶಾಸಕ ಮುನಿರತ್ನ ವಿರುದ್ಧ ದಾಖಲಾಗಿರುವಂತಹ 2 FIR, ಒಂದಷ್ಟು ಗಂಭೀರ ಆರೋಪಗಳು, ಜಾತಿ ನಿಂದನೆ ಮಾಡಿದ್ದಾರೆ ಅನ್ನುವಂಥ ಒಂದು ಆಡಿಯೋಗೆ ಸಂಬಂಧಪಟ್ಟಂತೆ ಈಗಾಗಲೇ ಮುನಿರತ್ನ ಅವರ ವಾಯ್ಸ್ ಸ್ಯಾಂಪಲ್ ಕೂಡ ತೆಗೆದುಕೊಂಡಿದ್ದಾರೆ. ಆಡಿಯೋ ಮತ್ತೆ ಇವರ ವಾಯ್ಸ್ ಸ್ಯಾಂಪಲ್ ಎರಡನ್ನೂ ಕೂಡ FSLಗೆ ಕಳುಹಿಸಿಕೊಟ್ಟಿದ್ದಾರೆ. FSL ಸಿಬ್ಬಂದಿ ಈಗಾಗಲೇ ವಾಯ್ಸ್ ಟೆಸ್ಟ್ ತೆಗೆದುಕೊಂಡು ಹೋಗಿದ್ದಾರೆ, ಸ್ಯಾಂಪಲ್ ತೆಗೆದುಕೊಂಡು ಹೋಗಿದ್ದಾರೆ. ಹೀಗಾಗಿ ಇದೆಲ್ಲದನ್ನ ಕೂಡ ಇಟ್ಕೊಂಡು ಇನ್ನು ತನಿಖೆ ಕೂಡ ಚುರುಕಾಗ್ತಾ ಹೋಗುತ್ತೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಮುನಿರತ್ನಗೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಈ ಅವಧಿಯಲ್ಲಿ ಏನೆಲ್ಲ ಸಾಕ್ಷಿಗಳನ್ನ ಇವ್ರ ವಿರುದ್ಧ ಸಂಗ್ರಹ ಮಾಡಬಹುದು, ಮತ್ತೆ ಜಾಮೀನು ಅರ್ಜಿ ನಾಳೆ ವಿಚಾರಣೆ ಆಗುತ್ತೆ. ಜಾಮೀನು ಏನಾದ್ರೂ ಸಿಗಬಹುದಾ, ಸಾಧ್ಯತೆ ಇದೆಯಾ? ಸೌಖ್ಯನ ಈಗಾಗಲೇ 14 ದಿನ ಒಂದು ನ್ಯಾಯಾಂಗ ಬಂಧನಕ್ಕೆ ಶಾಸಕ ಮುನಿರತ್ನ ಅವರನ್ನು ಕೊಟ್ಟಿರುವಂತದ್ದು. ಇದಾದ ನಂತರ ಅವರು ಇವತ್ತೇ ಒಂದು ಜಾಮೀನು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ್ರು. ನಾಳೆ ಜಾಮೀನು ಅರ್ಜಿ ವಿಚಾರಣೆಗೆ ಮುಂದೂಡಿರುವಂತದ್ದು. ನಾಳೆ ಜಾಮೀನು ಅರ್ಜಿಗೆ ಸಂಬಂಧಪಟ್ಟಾಗ ಅವರ ಪರ ವಕೀಲರು ವಾದ ಮಂಡನೆ ಕೂಡ ಮಾಡಲಿದ್ದಾರೆ. ಸೊ ಅದ್ರ ಜೊತೆಗೆ ಇನ್ನ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ 2 ದಿನಗಳ ಕಾಲ ಕಸ್ಟಡಿಗೆ ತೆಗೆದು ಅವ್ರನ್ನ ವಿಚಾರಣೆಯನ್ನು ಕೂಡ ನಡೆಸಿರುವಂತದ್ದು. ಅದ್ರ ಜೊತೆಗೆ ದೂರದಾರರು ಕೊಟ್ಟಿರುವಂತಹ ಸಾಕಷ್ಟು ಸಾಕ್ಷ್ಯಾಧಾರಗಳಿಂದ ಸಾಕ್ಷ್ಯಾಧಾರಗಳನ್ನು ಆಧಾರವಾಗಿ ಇಟ್ಕೊಂಡು ಪೊಲೀಸರು ತನಿಖೆಯನ್ನು ಕೂಡ ಮುಂದುವರಿಸ್ತಾ ಇರುವಂತದ್ದು. ಅಂದ್ರೆ ಇವರು ಬೈದಿರುವಂತದ್ದು ಆಡಿಯೋ ಇರ್ಬೋದು, ವಿಡಿಯೋ ಇರ್ಬೋದು, ಏನಿದೆ ಎಲ್ಲವನ್ನು ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ಇವರ ಸ್ಯಾಂಪಲ್ಸ್ ಅನ್ನು ಈಗಾಗಲೇ ತೆಗೆದುಕೊಂಡಿರುವಂತದ್ದು. ಅದನ್ನ FSL ಕಳಿಸಿರ್ತಾರೆ. FSL ನಿಂದ ಅದರ ವರದಿ ಕೂಡ ಬರಬೇಕು. ಅದು ಬಂದ ನಂತರ ಈ ಆಡಿಯೋ ಮುನಿರತ್ನ ಅವ್ರದೇ ಹೌದಾ ಅಲ್ವಾ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗುತ್ತೆ. ಮತ್ತೆ ಅದ್ರ ಜೊತೆಗೆ ಕಾನ್ವರ್ಸೇಷನ್ ಏನಾಗಿದೆ, ಜಾತಿ ನಿಂದನೆ ಪ್ರಕರಣದಲ್ಲಿ ಈ ಕಾನ್ವರ್ಸೇಷನ್ ನಡೆದಿರುವಂತದ್ದು. ಅಂದ್ರೆ ಥರ್ಡ್ ಪಾರ್ಟಿಗೆ ಇವರು ಜಾತಿ ನಿಂದನೆ ಮಾಡಿರೋದು ಅಂತ ಹೇಳಿ ವೇಲ್ನಾಯಕ್ ಅವರು ಈಗಾಗಲೇ ದೂರನ್ನ ಕೊಟ್ಟಿರುವಂತದ್ದು. ಆದ್ರೆ ವೇಲ್ನಾಯಕ್ ಇಲ್ಲಿ ಥರ್ಡ್ ಪಾರ್ಟಿ ಆಗ್ತಾರೆ. ಚೆಲುವರಾಜು ಮತ್ತೆ ಅವರು ಮುನಿರತ್ನ ಇಬ್ಬರು ನಡೆಯುವಂತ ಕಾನ್ವರ್ಸೇಷನ್ ಆ ಸಂದರ್ಭದಲ್ಲಿ ಅವ್ರು ಇದ್ರಾ ಇಲ್ವಾ ಅನ್ನೋದು ಇಲ್ಲಿ ಪ್ರಮುಖವಾಗುತ್ತೆ. ಸೊ ಅವ್ರಿಗೆ ಇವರು ಜಾತಿ ನಿಂದನೆ ಮಾಡಿ ಬೈದಿದಾರ, ಅವರೇ ಬೈದಿದಾರ, ಇಲ್ಲ ಬೇರೆ ಯಾರಾದ್ರೂ ಈ ಆಡಿಯೋ ನನ್ನದಲ್ಲ ಅಂತ ಏನ್ ಹೇಳ್ತಾ ಇದಾರೆ, ಮಾರ್ಫಿಂಗ್ ಮಾಡಿರುವಂತ ಆಡಿಯೋ ವಿಡಿಯೋನ ಇದು ಇವೆಲ್ಲವನ್ನು ಕೂಡ ಪರಿಶೀಲನೆ ಆದ ನಂತರ ಮುನಿರತ್ನ ಅವರ ಮೇಲೆ ಬಂದಿರುತ್ತ ಆರೋಪ ಸಾಬೀತ ಆಗುವಂತದ್ದು. ಅದರಲ್ಲೂ ಕೂಡ ಇವರು ನ್ಯಾಯಾಂಗ ಬಂಧನದಲ್ಲಿ ಇರಬೇಕಾಗತ್ತೆ. ಈ ಮಧ್ಯೆ ಅವರ ಪರ ವಕೀಲರು ಜಾಮೀನನ್ನು ಈಗಾಗಲೇ ಹಾಕಿರುವಂತದ್ದು. ಜಾಮೀನು ಮಂಜೂರು ಆಗುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಸಾಮಾನ್ಯವಾಗಿ ಇಂಥ ಪ್ರಕರಣಗಳಲ್ಲಿ ಜಾಮೀನು ಕೂಡ ಸಿಗುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.